ಗಾಂಜಾ ಸಿಟಿ ಆಯ್ತಾ ಬೆಂಗಳೂರು. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಭಾರತದ ಹೆಮ್ಮೆಯ ಸಿಲಿಕಾನ್ ಸಿಟಿ, ನವೋದ್ಯಮಗಳ ರಾಜಧಾನಿ ಬೆಂಗಳೂರು ಇಂದು ಕೇವಲ IT ಉದ್ಯೋಗಿಗಳ ಕನಸಿನ ನಗರವಾಗಿ ಉಳಿದಿಲ್ಲ. ಉದ್ಯೋಗ ಅರಸಿ ಬರುವ ಯುವಕರಿಗೆ ಆಶಾಕಿರಣವಾಗಿದ್ದ ಈ ಮಹಾನಗರದ ರಕ್ತ ನಾಳಗಳಲ್ಲಿ ಇಂದು ಗಾಂಜಾ, ಅಫೀಮು ಮತ್ತು ರಾಸಾಯನಿಕ ಡ್ರಗ್ಸ್ಗಳ ವಿಷ ಹರಿಯುತ್ತಿದೆ. ಕೇವಲ ಒಂದೇ ದಿನದಲ್ಲಿ ಗಾಂಜಾ ಮತ್ತು ಅಫೀಮಿನ ಅಮಲಿನಲ್ಲಿ ಬೆಂಗಳೂರಿನಲ್ಲಿ 2 ಭೀಕರ ಕೊಲೆಗಳಾಗಿರುವುದು ಇಡೀ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, IT ಉದ್ಯೋಗಿಗಳು ಮತ್ತು ಅಪ್ರಾಪ್ತರ ಭವಿಷ್ಯ ಈ ಮರಣ ಮೃದಂಗದಲ್ಲಿ ಕಮರಿ ಹೋಗುತ್ತಿದೆ. ಈ ದೈತ್ಯ ಮಾಫಿಯಾವನ್ನ ಪೋಷಿಸುತ್ತಿರುವುದು ಯಾರು? ಹೊರ ರಾಜ್ಯಗಳಿಂದ ಬಂದ ವಲಸಿಗರು ನಮ್ಮ ನಗರವನ್ನ ಗಾಂಜಾ ಸಿಟಿಯನ್ನಾಗಿ ಮಾಡಿದ್ದು ಹೇಗೆ? ಕುರುಡಾಗಿ ಕೂತಿರುವ ಈ ಪೊಲೀಸ್ ವ್ಯವಸ್ಥೆಯ ಅಸಲಿ ಬಣ್ಣವೇನು? ಬನ್ನಿ, ಈ ಕರಾಳ ಜಗತ್ತಿನ ಪೂರ್ಣ ವಾಸ್ತವವನ್ನ ಇಂದು ನಾವು ಬಿಚ್ಚಿಡಲಿದ್ದೇವೆ. ರಕ್ತ ಸಿಕ್ತ ಬೆಳಗು, ಅಮಲಿನ ಮತ್ತಿನಲ್ಲಿ ಕಮರುತ್ತಿರುವ ಜೀವಗಳು. ಮಾದಕ ದ್ರವ್ಯದ ಅಮಲು ಮನುಷ್ಯನ ಮೆದುಳಿನ ವಿವೇಚನಾ ಶಕ್ತಿಯನ್ನು ಹೇಗೆ ನಾಶಪಡಿಸುತ್ತದೆ ಅನ್ನುವುದಕ್ಕೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಭೀಕರ ಸರಣಿ ಕೊಲೆಗಳೇ ಸಾಕ್ಷಿ. ಸುಶಿಕ್ಷಿತ ಕುಟುಂಬಗಳು ಮತ್ತು ಉನ್ನತ ವ್ಯಾಸಂಗ ಮಾಡಿದ ಯುವಕರು ಸಹ ಡ್ರಗ್ಸ್ ಜಾಲಕ್ಕೆ ಬಿದ್ದರೆ ಎಂತಹ ಕ್ರೌರ್ಯಕ್ಕೆ ಇಳಿಯಬಲ್ಲರು ಅನ್ನೋದಕ್ಕೆ ಅಮೆರಿಕದಿಂದ ಹಿಂದಿರುಗಿದ್ದ ಟೆಕ್ಕಿ ರೋಹನ್ ಭಟ್ ಎಂಬಾತನ ಕೃತ್ಯವೇ ಜ್ವಲಂತ ಉದಾಹರಣೆ. ಈತ ತನ್ನ ಹೆತ್ತವರಾದ ನಿವೃತ್ತ ನೌಕಾಪಡೆ ಕ್ಯಾಪ್ಟನ್ ನವೀನ್ ಭಟ್ ಮತ್ತು ದಂತವೈದ್ಯೆ ಶ್ಯಾಮಲಾ ಭಟ್ ಅವರನ್ನ ಅತ್ಯಂತ ನಿರ್ದಯವಾಗಿ ಹತ್ಯೆಗೈದಿದ್ದಾನೆ. ಬೆಂಗಳೂರು ಕೇವಲ ಕೌಟುಂಬಿಕ ಅಪರಾಧಗಳಿಗಷ್ಟೇ ಸಾಕ್ಷಿಯಾಗಿಲ್ಲ. JP ನಗರದಲ್ಲಿ ದುಷ್ಕರ್ಮಿಗಳ ಗುಂಪೊಂದು ಬೈಕ್ನಲ್ಲಿ ಹೋಗ್ತಿದ್ದ 2 ಯುವಕರನ್ನ ಹಾಡ ಹಗಲೇ ಅಟ್ಟಾಡಿಸಿ ಕೊಚ್ಚಿ ಕೊಂದಿವೆ. ಇದೇ ಮಾದರಿಯಲ್ಲಿ ಅಮೃತಹಳ್ಳಿಯಲ್ಲಿ ಬ್ರಾಡ್ ಬ್ಯಾಂಡ್ ಕಂಪನಿಯೊಂದರ ಕಚೇರಿಗೆ ನುಗ್ಗಿದ ದುಷ್ಕರ್ಮಿಗಳು ಕಂಪನಿಯ CEO ಮತ್ತು MD ಅವರನ್ನ ಕತ್ತಿಯಿಂದ ಕಡಿದು ಕೊಂದಿದ್ದಾರೆ. ಡ್ರಗ್ಸ್ ನಶೆಯಿಲ್ಲದೆ ಇಂತಹ ಅಮಾನವೀಯ ಕ್ರೌರ್ಯ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುತ್ತಾರೆ ತನಿಖಾಧಿಕಾರಿಗಳು. ಇವೆಲ್ಲಕ್ಕಿಂತ ಘೋರವಾದ ಘಟನೆ ಅಂದರೆ ಬೆಂಗಳೂರು ಹೊರವಲಯದ ತಾವರೆಕೆರೆಯಲ್ಲಿ ನಡೆದ 14 ವರ್ಷದ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಮತ್ತು ಬರ್ಬರ ಹತ್ಯೆ. ಕೂಲಿ ಕಾರ್ಮಿಕರ ಮಗಳಾಗಿದ್ದ ಈ ಬಾಲಕಿಯ ಮೇಲೆ ರಾಯಚೂರು ಮೂಲದ ಮರಗೆಲಸದ ಕಾರ್ಮಿಕನೊಬ್ಬ ಗಾಂಜಾ ನಶೆಯಲ್ಲಿ ಎರಗಿದ್ದ. ಅತ್ಯಾಚಾರ ಎಸಗಿದ್ದಲ್ಲದೆ ಮುಖಕ್ಕೆ ಸಿಲಿಂಡರ್ನಿಂದ ಜಜ್ಜಿ ಭೀಕರವಾಗಿ ಕೊಂದಿದ್ದ ಪಾಪ ಬಾಲೆಯನ್ನ. ಇದೇ ರೀತಿಯ ಮತ್ತೊಂದು ಅಮಾನವೀಯ ಘಟನೆಯಲ್ಲಿ ಯಲಹಂಕದ ಕೊಂಡಪ್ಪ ಲೇಔಟ್ನಲ್ಲಿ ನೇಕಾರನೊಬ್ಬನನ್ನ ಆತನ ಮನೆಯ ಟೆರೇಸ್ ಮೇಲೆಯೇ ಮರ್ಮಾಂಗಕ್ಕೆ ಹೊಡೆದು ಹತ್ಯೆ ಮಾಡಲಾಗಿದೆ. ಸಮಾಜದ ಉನ್ನತ ಸ್ತರದಲ್ಲಿರುವವರು ಇದರಿಂದ ಹೊರತಾಗಿಲ್ಲ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯನೊಬ್ಬ ತನ್ನ ಪತ್ನಿಯನ್ನ ಕೊಲೆ ಮಾಡಲಿಕ್ಕೆ ಪ್ರೊಪೋಫೋಲ್ ಅನ್ನೋ ಅರಿವಳಿಕೆ ಅಂದರೆ ಅನಸ್ಥೆಟಿಕ್ ಡ್ರಗ್ ಔಷಧಿಯನ್ನೇ ಬಳಸಿದ್ದಾನೆ. ಡ್ರಗ್ಸ್ ಮತ್ತು ಅಪರಾಧದ ನಡುವಿನ ನಂಟು ಪ್ರತಿ ಗಲ್ಲಿಯಲ್ಲೂ ಬೇರೂರಿದೆ. ಯುವಕರ ಮನೆ ಬಾಗಿಲಿಗೆ ಡ್ರಗ್ಸ್ ಆ್ಯಪ್ಗಳ ದುರ್ಬಳಕೆ. ಡ್ರಗ್ಸ್ ಕೇವಲ ಕತ್ತಲಲ್ಲಿ ರಹಸ್ಯವಾಗಿ ಮಾರಾಟವಾಗುವ ಕಾಲ ಮುಗಿದಿದೆ. ಈಗ ಇದು ಹೋಮ್ ಡೆಲಿವರಿ ಆಗುತ್ತಿದೆ. ಸ್ನೇಹಿತರೆ, ಎಚ್ಚರಗೊಳ್ಳಬೇಕು. ಇದು ಇಂದು ಹೋಮ್ ಡೆಲಿವರಿ ಆಗ್ತಿದೆ. ಅತ್ಯಂತ ಆತಂಕಕಾರಿ ವಿಚಾರವೆಂದರೆ ದಿನನಿತ್ಯ ನಾವು ಬಳಸುವ ಆಹಾರ ಸರಬರಾಜು ಆ್ಯಪ್ಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ ಇದನ್ನು ಸರಬರಾಜು ಮಾಡಲಿಕ್ಕೆ. ಕೇಂದ್ರ ಅಪರಾಧ ವಿಭಾಗ CCB ನಡೆಸಿದ ಕಾರ್ಯಾಚರಣೆಯಲ್ಲಿ ಅಶೋಕನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಕೇರಳ ಮೂಲದ 7 ಜನರ ತಂಡವೊಂದು ಗಿಫ್ಟ್ ಬಾಕ್ಸ್ಗಳಲ್ಲಿ ಡ್ರಗ್ಸ್ ಕಳುಹಿಸಿ ಅದೇ ಬಾಕ್ಸ್ಗಳಲ್ಲಿ ನಗದು ಹಣವನ್ನು ವಾಪಸ್ ಪಡೆಯುತ್ತಿದ್ದದ್ದು ಬಯಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಬಿಹಾರ ಮೂಲದ ಅಭಿಜಿತ್ ಅನ್ನುವಾತ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಟೀ ಶರ್ಟ್ ಮತ್ತು ಡೆಲಿವರಿ ಬ್ಯಾಗ್ಗಳನ್ನ ಧರಿಸಿಕೊಂಡು 3 kg ಗಾಂಜಾ ಮತ್ತು LSD ಮಾರಾಟ ಮಾಡುತ್ತಿದ್ದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ತಂತ್ರಜ್ಞಾನದ ದುರ್ಬಳಕೆಯ ಮತ್ತೊಂದು ಘೋರ ಮುಖವೆಂದರೆ ಬ್ಲಿಂಕಿಟ್ ಡೆಲಿವರಿ ಬಾಯ್ ಆಗಿದ್ದ ಕಾಲೇಜು ವಿದ್ಯಾರ್ಥಿಯೊಬ್ಬ RT ನಗರದಲ್ಲಿ ವಾಸವಿದ್ದ ಬ್ರೆಜಿಲ್ ಮೂಲದ ಮಾಡೆಲ್ ಮನೆಗೆ ದಿನಸಿ ವಸ್ತುಗಳನ್ನು ತಲುಪಿಸುವ ನೆಪದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಘಟನೆ. ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದಲೂ ಈ ಜಾಲ ಅತ್ಯಂತ ಅಪಾಯಕಾರಿಯಾಗಿದೆ. ಹೊರ ರಾಜ್ಯ ಮತ್ತು ವಿದೇಶಿ ವಲಸಿಗರ ಕಬಂದಬಾಹು. ಗಮನಿಸಿ ಯುವ ಜನರೇ, ಬೆಂಗಳೂರು ಇವತ್ತು ಡ್ರಗ್ಸ್ ರಾಜಧಾನಿಯಾಗಲು 99% ಸ್ಥಳೀಯರು ಕಾರಣರಲ್ಲ.
ಹೊರ ರಾಜ್ಯಗಳಿಂದ ಕೆಲಸದ ನೆಪದಲ್ಲಿ ಬರುವ ವಲಸಿಗರು ಮತ್ತು ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳು ಇಡೀ ನಗರವನ್ನ ಹೈಜಾಕ್ ಮಾಡಿದ್ದಾರೆ. 2025ರ ಅಂಕಿಅಂಶಗಳ ಪ್ರಕಾರ ಬೆಂಗಳೂರು ನಗರದಲ್ಲಿ 125ಕ್ಕೂ ಹೆಚ್ಚು ಹೊರ ರಾಜ್ಯದ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡ 21.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿತರಾದ 15 ಜನರಲ್ಲಿ 3 ಮಂದಿ ವಿದೇಶಿಯರು ಹಾಗೂ ಉಳಿದ 12 ಮಂದಿ ಬೇರೆ ರಾಜ್ಯದವರೇ ಆಗಿದ್ದಾರೆ. ಕಾಟನ್ಪೇಟೆ ಪೊಲೀಸರು ಭೇದಿಸಿದ ಪ್ರಕರಣವೊಂದರಲ್ಲಿ ಬಿಹಾರ, ಜಾರ್ಖಂಡ್ ಮತ್ತು ಒಡಿಶಾ ಮೂಲದ 6 ಜನರ ಗ್ಯಾಂಗ್ ಆಂಧ್ರ ಪ್ರದೇಶದಿಂದ ಖಾಸಗಿ ಕಾರ್ಗೋ ಮೂಲಕ ಗಾಂಜಾವನ್ನ ಬೆಂಗಳೂರು ಮಾರ್ಗವಾಗಿ ಸಾಗಿಸುತ್ತಿತ್ತು. ಹಾಗೆ ಅಸ್ಸಾಂ ಮೂಲದ ಪೆಡ್ಲರ್ ಒಬ್ಬನನ್ನ ಕೇರಳ ಪೊಲೀಸರು ಬಂದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 1 ಕೋಟಿ ರೂಪಾಯಿ ಮೌಲ್ಯದ MDMA ಸಮೇತ ಬಂಧಿಸಿದ್ದಾರೆ. ಇನ್ನು ವಿದೇಶಿಯರ ಹಾವಳಿ ಹೇಳತೀರದು. ಈ ವರ್ಷ ಬಂಧಿತರಾದ ಒಟ್ಟು 82 ವಿದೇಶಿ ಪ್ರಜೆಗಳಲ್ಲಿ 45 ಮಂದಿ ನೈಜೀರಿಯಾ ಮೂಲದ ಕುಖ್ಯಾತ ಡ್ರಗ್ ಪೆಡ್ಲರ್ಗಳು. ವೀಸಾ ಅವಧಿ ಮುಗಿದಿದ್ದರೂ ಅಕ್ರಮವಾಗಿ ನೆಲೆಸಿದ್ದ ನೈಜೀರಿಯನ್ ಮಹಿಳೆ ಡ್ರಗ್ಸ್ ಕಳ್ಳ ಸಾಗಣೆಯಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಜೊತೆಗೆ 196 ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಗಡೀಪಾರು ಮಾಡಲಾಗಿದೆ. ದಂಧೆಕೋರರು ಸಾಂಪ್ರದಾಯಿಕ ಗಾಂಜಾದಿಂದ ಅಪ್ಗ್ರೇಡ್ ಆಗಿದ್ದಾರೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನಿಂದ ಅಂಚೆ ಪಾರ್ಸಲ್ಗಳಲ್ಲಿ ಬರುವ 18.6 ಕೋಟಿ ರೂಪಾಯಿ ಮೌಲ್ಯದ ಹೈಡ್ರೋ ಗಾಂಜಾವನ್ನ ಬೆಂಗಳೂರಿಗೆ ಕಳ್ಳ ಸಾಗಣೆ ಮಾಡುತ್ತಿದ್ದ ದಂಪತಿಗಳು ಸಿಕ್ಕಿ ಬಿದ್ದಿದ್ದಾರೆ. ಇನ್ನು IT ಉದ್ಯೋಗಿಯಾಗಿದ್ದ ಬೆಂಗಳೂರಿನ ಮಹಿಳೆಯೊಬ್ಬಳು ಆಂಧ್ರ, ಒಡಿಶಾ ಗಡಿಯಿಂದ ತಮಿಳುನಾಡು ಮತ್ತು ಶ್ರೀಲಂಕಾದವರೆಗೆ ವಿಸ್ತರಿಸಿದ್ದ ಬೃಹತ್ ಗಾಂಜಾ ಜಾಲದ ಲೇಡಿ ಡಾನ್ ಆಗಿ ಬದಲಾಗಿದ್ದಳು. ಮಾದಕ ದ್ರವ್ಯದ ವೈಜ್ಞಾನಿಕ ಭೀಕರತೆ, ಮೆದುಳಿನ ಸಮಾಧಿ. ಇಂದಿನ ಯುವಕರು ಗಾಂಜಾವನ್ನ ನೈಸರ್ಗಿಕ ಸಸ್ಯ, ಇದರಿಂದೇನು ಆಗೋದಿಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದರೆ ಇಂದಿನ ಜೈವಿಕವಾಗಿ ಮಾರ್ಪಡಿಸಲಾದ ಗಾಂಜಾದಲ್ಲಿ ಹೈಡ್ರೋಫೋನಿಕ್ ಅಮಲು ತರಿಸುವ ಟೆಟ್ರಾ ಹೈಡ್ರೋಕಾನ್ನಬಿನಾಲ್ THC ಅಂಶ ಹಿಂದೆಂದಿಗಿಂತಲೂ 3-4 ಪಟ್ಟು ಹೆಚ್ಚಾಗಿದೆ. ಬೌದ್ಧಿಕ ಕುಸಿತ, IQ ಲಾಸ್. ಸಣ್ಣ ವಯಸ್ಸಿನಲ್ಲೇ ಗಾಂಜಾ ಸೇದುವ ಯುವಕರ IQ ಮಟ್ಟದಲ್ಲಿ ಶಾಶ್ವತವಾಗಿ 8 ಪಾಯಿಂಟ್ಗಳಷ್ಟು ಭಾರಿ ಕುಸಿತ ಉಂಟಾಗುತ್ತೆ. ಗಾಂಜಾ ಬಿಟ್ಟ ಮೇಲೂ ಈ ಬುದ್ಧಿಶಕ್ತಿ ಮರಳಿ ಬರೋದಿಲ್ಲ ಅಂತ ಅಮೆರಿಕದ ಸಂಶೋಧನೆಗಳು ಎಚ್ಚರಿಸಿವೆ. ಸ್ಕಿಜೋಫ್ರೇನಿಯಾ ಮತ್ತು ಮಾನಸಿಕ ಅಸ್ವಸ್ಥತೆ. ದೀರ್ಘಕಾಲ ಗಾಂಜಾ ಬಳಸುವ ಯುವಕರು ಸ್ಕಿಜೋಫ್ರೇನಿಯಾ ಅನ್ನೋ ಭಯಾನಕ ಮಾನಸಿಕ ಕಾಯಿಲೆಗೆ ತುತ್ತಾಗುವ ಅಪಾಯ ಅತ್ಯಧಿಕವಾಗಿರುತ್ತೆ. ಗಾಂಜಾ ಸೈಕೋಸಿಸ್. ಜಮೈಕಾದ ಸಂಶೋಧನೆಗಳು ದೃಢಪಡಿಸುವಂತೆ ಅತಿಯಾದ ಗಾಂಜಾ ಸೇವನೆಯಿಂದ ವ್ಯಕ್ತಿಯು ಭ್ರಮೆಯ ಜಗತ್ತಿಗೆ ಜಾರಿ, ಅಂದ್ರೆ ಪ್ಯಾರಾನೋಯಾ, ಇಲ್ಲದ ಶಬ್ದಗಳನ್ನು ಕೇಳಿಸ್ಕೊಳ್ತಾನೆ. ಇದು ಆತನನ್ನ ಅತ್ಯಂತ ಕ್ರೂರವಾದ ಕೊಲೆಗಳಿಗೆ ಪ್ರೇರೇಪಿಸುತ್ತದಂತೆ. ಇನ್ನು ಅಫೀಮು, ಹೆರಾಯಿನ್ ಮತ್ತು MDMAಗಳ ಕಥೆ ಮತ್ತಷ್ಟು ಭೀಕರ. ಈ ಡ್ರಗ್ಸ್ಗಳು ಮನುಷ್ಯನ ಉಸಿರಾಟದ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿ ಕೋಮಾ ಮತ್ತು ಸಾವಿಗೆ ದೂಡುತ್ತವೆ. ಜೊತೆಗೆ ಇವು ಮೆದುಳಿನ ಡೋಪಮೈನ್ ಸಿಸ್ಟಮ್ ಅನ್ನ ಹೈಜಾಕ್ ಮಾಡಿಬಿಡುತ್ತವೆ. ಈ ಡ್ರಗ್ಸ್ ಇಲ್ಲದೆ ವ್ಯಕ್ತಿಗೆ ಬೇರೆ ಯಾವ ಖುಷಿಯೂ ಸಿಗದಂತಹ ಸ್ಥಿತಿ ನಿರ್ಮಾಣವಾಗಿ ಆತ ಅಪರಾಧ, ಕೊಲೆ, ಸುಲಿಗೆಗೆ ಇಳಿತಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ವೈಫಲ್ಯ. ಇಷ್ಟೆಲ್ಲ ರಕ್ತಪಾತ, ಮಾರಣ ಹೋಮ ನಡೀತಿದ್ರು ನಮ್ಮ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮತ್ತು ಸರ್ಕಾರ ಏನ್ ಮಾಡ್ತಿದೆ? ನಾಚಿಕೆಗೇಡಿನ ವಿಚಾರವೆಂದರೆ ಕೇವಲ ಕಣ್ಣೊರೆಸುವ ನಾಟಕ. ಕರ್ನಾಟಕ ವಿಧಾನಮಂಡಲದಲ್ಲಿ ಮಂಡಿಸಿದ ದತ್ತಾಂಶದ ಪ್ರಕಾರ 2024-2025ರಲ್ಲಿ ಬೆಂಗಳೂರು ನಗರ ಪೊಲೀಸರು ಕೇವಲ ಬೀದಿ ಬದಿ ಪೆಡ್ಲರ್ಗಳನ್ನ ಮತ್ತು ಗ್ರಾಹಕರನ್ನ ಬಂಧಿಸಿದ್ದಾರಷ್ಟೇ. ಆದರೆ ಒಬ್ಬನೇ ಒಬ್ಬ ಡ್ರಗ್ಸ್ ಉತ್ಪಾದಕನನ್ನ, ಅಂದ್ರೆ ಕಿಂಗ್ ಪಿನ್ ಅಥವಾ ಪ್ರೊಡ್ಯೂಸರ್ ಅಂತ ಯಾರನ್ನ ಹೇಳ್ತೀವೋ ಅವರನ್ನ ಬಂಧಿಸುವಲ್ಲಿ ಇವರು ಸಂಪೂರ್ಣ ವಿಫಲರಾಗಿದ್ದಾರೆ. ನಮ್ಮ ಪೊಲೀಸರ ಮೂಗಿನ ಕೆಳಗೆ ನಡೆಯುತ್ತಿದ್ದ ಬೃಹತ್ ಸಿಂಥೆಟಿಕ್ ಡ್ರಗ್ಸ್ ಲ್ಯಾಬ್ಗಳನ್ನು ಮುಂಬೈ ಮತ್ತು ಮಹಾರಾಷ್ಟ್ರ ಪೊಲೀಸರು ಬಂದು ಧ್ವಂಸಗೊಳಿಸಿದ್ದಾರೆ. ಎಂತ ನಾಚಿಕೆ ಕೇಡು! ಸ್ಥಳೀಯ ಅಧಿಕಾರಿಗಳ ಮೌನ ಸಮ್ಮತಿ ಇಲ್ಲದೆ ಇದು ಸಾಧ್ಯವೇ? ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ಜಾಲವನ್ನು ತಡೆಯಲಿಕ್ಕೆ DGP ಮಾರ್ಗದರ್ಶನದಲ್ಲಿ ಸನ್ಮಿತ್ರ ಅಥವಾ ಸುನೇತ್ರ ಯೋಜನೆಯನ್ನ ಜಾರಿಗೊಳಿಸಲಾಯಿತು. ವಿಜಯನಗರದ ಶಿಕ್ಷಣ ಸಂಸ್ಥೆಗಳಲ್ಲಿ 585 ವಿದ್ಯಾರ್ಥಿಗಳ ಮೂತ್ರ ತಪಾಸಣೆ ಮಾಡಿದಾಗ 31 ವಿದ್ಯಾರ್ಥಿಗಳು ಮಾದಕ ವಸ್ತು ಸೇವಿಸಿರುವುದು ದೃಢಪಟ್ಟಿದೆ.
ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ನೀಡುವುದು ಸರಿ, ಆದರೆ ಕಾಲೇಜು ಕ್ಯಾಂಪಸ್ಗಳಿಗೆ ಈ ವಿಷ ಹೇಗೆ ಸರಾಗವಾಗಿ ಬರುತ್ತಿದೆ ಅನ್ನೋ ಮೂಲ ಪ್ರಶ್ನೆಗೆ ಸರ್ಕಾರದ ಬಳಿ ಉತ್ತರವಿಲ್ಲ. ಡ್ರಗ್ಸ್ ಮಾಫಿಯಾ ಮತ್ತು ಭ್ರಷ್ಟ ರಾಜಕಾರಣಿಗಳ ನಡುವಿನ ಅಪವಿತ್ರ ಮೈತ್ರಿಯೇ ಇದಕ್ಕೆ ಪ್ರಮುಖ ಕಾರಣ ಸ್ನೇಹಿತರೆ. NDPS ಕಾಯ್ದೆಯ ಲೋಪದೋಷಗಳು. ನಮ್ಮ ಪೊಲೀಸರು ಸರಿಯಾಗಿ ತನಿಖೆ ಮಾಡದ ಕಾರಣ 80% 90% ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಿದ್ದು ಹೋಗುತ್ತಿವೆ. ಒಂದು, ಗಾಂಜಾದ ವ್ಯಾಖ್ಯಾನ. ಕಾಯ್ದೆಯ ಪ್ರಕಾರ ಕೇವಲ ಗಾಂಜಾದ ಹೂ ಮತ್ತು ಕಾಯಿಗಳನ್ನು ಮಾತ್ರ ಗಾಂಜಾ ಎನ್ನಲಾಗುತ್ತೆ, ಎಲೆ ಮತ್ತು ಕಾಂಡಗಳನ್ನಲ್ಲ. ಪೊಲೀಸರು ಮಹಜರ್ನಲ್ಲಿ ಇದನ್ನು ಸರಿಯಾಗಿ ಬರೆಯದ ಕಾರಣ ಆರೋಪಿಗಳು ಎಸ್ಕೇಪ್ ಆಗ್ತಿದ್ದಾರೆ. 2, ಸೆಕ್ಷನ್ 50ರ ಉಲ್ಲಂಘನೆ. ದೇಹ ತಪಾಸಣೆಗೂ ಮುನ್ನ ಗೆಜೆಟೆಡ್ ಅಧಿಕಾರಿಯ ಮುಂದೆ ತಪಾಸಣೆಗೊಳಗಾಗುವ ಹಕ್ಕನ್ನು ಪೊಲೀಸರು ಆರೋಪಿಗೆ ತಿಳಿಸೋದೇ ಇಲ್ಲ. ಇದರಿಂದ ಇಡೀ ಕೇಸ್ ವಜಾಗೊಳ್ಳುತ್ತೆ. 3, ಆರ್ಥಿಕ ತನಿಖೆಯ ಕೊರತೆ. ಡ್ರಗ್ಸ್ ಪೆಡ್ಲರ್ಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಕಠಿಣ ಆರ್ಥಿಕ ತನಿಖೆಯ ಇಚ್ಛಾಶಕ್ತಿ ನಮ್ಮ ಇಲಾಖೆಯಲ್ಲಿಲ್ಲ. ಇದು ಕೇವಲ ಒಂದು ನಗರದ ಸಮಸ್ಯೆಯಲ್ಲ, ಇದು ಇಡೀ ದೇಶದ ಭವಿಷ್ಯದ ಪ್ರಶ್ನೆ. ಗಾಂಜಾ, ಅಫೀಮು ಮತ್ತು ಸಿಂಥೆಟಿಕ್ ಡ್ರಗ್ಸ್ಗಳು ನಿಮ್ಮ ದೇಹವನ್ನು ಮಾತ್ರವಲ್ಲ, ನಿಮ್ಮ ತಂದೆ ತಾಯಿಯ ಕನಸನ್ನು, ನಿಮ್ಮ ವಿವೇಚನೆಯನ್ನು ಮತ್ತು ಮನುಷ್ಯತ್ವವನ್ನು ಸುಟ್ಟು ಬೂದಿ ಮಾಡುತ್ತದೆ. ಸರ್ಕಾರ ಕೇವಲ ಅಂಕಿಅಂಶಗಳಿಗಾಗಿ ಸಣ್ಣ ಪೆಡ್ಲರ್ಗಳನ್ನು ಹಿಡಿಯುವ ನಾಟಕ ನಿಲ್ಲಿಸಿ ಇದರ ಹಿಂದಿರುವ ಅಂತಾರಾಷ್ಟ್ರೀಯ ಹೊರ ರಾಜ್ಯದ ಬೃಹತ್ ಕುಳಗಳನ್ನು ಹೆಡೆಮುರಿ ಕಟ್ಟಬೇಕು. ನನ್ನ ಸನ್ಮಿತ್ರ ಯುವಜನತೆ, ತಾತ್ಕಾಲಿಕ ಮೋಜಿನ ಭ್ರಮೆಯಿಂದ ಹೊರಬನ್ನಿ. ಇದು ನಿಮ್ಮ ಅಸ್ತಿತ್ವವನ್ನೇ ಅಳಿಸಿ ಹಾಕುವ ಡೆತ್ ಟ್ರ್ಯಾಪ್. ಕಾಲ ಮಿಂಚುವ ಮುನ್ನ ಎಚ್ಚೆತ್ತುಕೊಳ್ಳಿ. ಇಲ್ಲವಾದರೆ ನಮ್ಮ ಸುಂದರ ಸಿಲಿಕಾನ್ ಸಿಟಿ ಕೆಲವೇ ವರ್ಷಗಳಲ್ಲಿ ಕ್ರೈಮ್ ಸಿಟಿ ಮತ್ತು ಸ್ಮಶಾನವಾಗಿ ಬದಲಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಜಾಗೃತರಾಗಿ, ಸುರಕ್ಷಿತರಾಗಿರಿ. ಈ ವಿಡಿಯೋ ನಿಮಗೆ ಅರ್ಥಪೂರ್ಣ ಅಂತ ಅನ್ನಿಸಿದರೆ ದಯವಿಟ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ. ಮುಖ್ಯವಾಗಿ ಡ್ರಗ್ ಅಡಿಕ್ಟ್ಗಳಿಗೆ ಮನವರಿಕೆ ಮಾಡಿಸಿ. ಯಾಕಂದರೆ ಇದು ಕೇವಲ ಮಾಹಿತಿ ಅಥವಾ ಸುದ್ದಿ ಹೇಳುವ ಕಾರ್ಯಕ್ರಮವಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.